ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಅಬ್ಬರ ಮಾಡ್ತಿದೆ. ಆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಿ ನೌಕರಿಯಲ್ಲಿ ಇರುವಂಥವರಿಗೆ ಪಗಾರ ಕೊಡ್ತಾ ಇರಲ್ಲ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಏನು ತೀರಾ ಅತ್ಯಲ್ಪ ಪಗಾರವನ್ನು ಹೊಂದಿರುವಂಥ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಕಳೆದ 3 ತಿಂಗಳಿಂದ ವೇತನ ನೀಡದೆ ಸತಾಯಿಸ್ತಿರೋದು ಕಂಡುಬರ್ತಿದೆ. ಏನು ಈಗಾಗಲೇ 3 ತಿಂಗಳಾಗಿರುವುದರಿಂದ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಈಗ ಸಂಕಷ್ಟವನ್ನು ಮತ್ತು ಜೀವನ ನಿರ್ವಹಣೆಗಾಗಿ ಪರದಾಡುವಂಥ ಸ್ಥಿತಿ ಇದೆ. ಮುಖ್ಯವಾಗಿ ಇಲ್ಲಿ ಕಾಣಬೇಕೆಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ 11,500 ಮತ್ತು ಸಹಾಯಕರಿಗೆ 5,700 ರೂಪಾಯಿಯನ್ನು ಸರ್ಕಾರ ನಿಗದಿ ಮಾಡಿದೆ. ಇದು ಪ್ರತಿ ತಿಂಗಳು ಕೊಡಬೇಕಾಗಿತ್ತು. ಆದರೆ ಕಳೆದ 3 ತಿಂಗಳಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಇಲ್ಲದೆ ಪರದಾಡ್ತಿದೆ. ಸಾಮಾನ್ಯವಾಗಿ ವಾರದ ಮೊದಲ ವಾರದಲ್ಲಿ ಅನೇಕ ರೀತಿಯ ಮನೆ ನಿರ್ವಹಣೆಯ ಖರ್ಚುಗಳಿರ್ತವೆ, ಮನೆ ಬಾಡಿಗೆ ಇರುತ್ತೆ, ಜೊತೆಗೆ ಬೇರೆ ಬೇರೆ ಕರಗಳನ್ನು ಕಟ್ಟಬೇಕಾಗಿರುವಂಥ ಸಂದರ್ಭ ಇದೆ ಮತ್ತು ಈಗ ಅವರ ವೇತನವನ್ನೇ ನಂಬಿಕೊಂಡಿರುವಂಥ ಅನೇಕ ಕುಟುಂಬಗಳಿವೆ. ಅಂಥವರು ಈಗ ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಇದೆ. ಅವರೆಲ್ಲ ಹೇಳೋದೇನಂತೇಳಿದರೆ, ನೀವು ಏನೇ ಮಾಡಿ ನಮಗೆ ಕೊಡುವಂಥ ಅಷ್ಟೇ ಪಗಾರವನ್ನಾದರೂ ಸರಿಯಾದ ತಿಂಗಳ ಮೊದಲನೇ ಕೊಡಿ ಅನ್ನೋದಂತಿದೆ. ಆದರೆ ಕಳೆದ 3 ತಿಂಗಳಿಂದ ವೇತನ ನೀಡದೆ ಸಾಕಷ್ಟು ಪ್ರಮಾಣದಲ್ಲಿ ಪರದಾಟವನ್ನು ನಡೆಸಿದ್ದಾರೆ ಮತ್ತು ಜೀವನ ನಿರ್ವಹಣೆ ಕಷ್ಟ ಆಗ್ತಾಯಿದೆ ಅನ್ನೋವಂಥ ಮಾತಿದೆ. ಯಾಕಂದರೆ ಮಕ್ಕಳಿಗೆ ಫೀ ಕಟ್ಟಬೇಕು ಮತ್ತು ಮನೆ ಬಾಡಿಗೆ ಕಟ್ಟಬೇಕು, ನೀರಿನ ಕರ ಕಟ್ಟಬೇಕು ಮತ್ತು ರೇಷನ್ ಕೊಡಬೇಕು. ಈ ಎಲ್ಲ ಕಾರಣಕ್ಕಾಗಿ ಬೇಗ ನಮಗೆ ಪಗಾರ ಕೊಡಿ ಅನ್ನೋದು ಅವರ ವಾದವಾಗಿದೆ. ಆದರೆ ಇಲಾಖೆಯವರು ಹೇಳೋದಂದರೆ, ಈಗ ಅನುದಾನ ಕೊರತೆ ಇಲ್ಲ, ಈ 3 ತಿಂಗಳಕ್ಕೊಮ್ಮೆ ಬರುವಂಥ ಅನುದಾನದಲ್ಲಿ ನಾವು ಈಗ ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿದರೆ, ಅರೆ ಅದು ಸುಳ್ಳು ಅನ್ನುವಂಥ ಮಾತಿದೆ. ಕೊಪ್ಪಳ ಜಿಲ್ಲೆ ಸರ್, ಮಮತಾಜ್ ಬೇಗಮ್ ಅಂತ, ನಾನು ಅಂಗನವಾಡಿ ಕಾರ್ಯಕರ್ತೆ. ನಮಗೆ ಬರಬೇಕಾಗಿರೋದು ಇವಾಗ 2 ತಿಂಗಳ ಫುಲ್ ಆಗಿದೆ ಸರ್, ಮುಗಿದೋದೆ. 2 ತಿಂಗಳಿಂದ ಬಂದಿಲ್ಲ. ನೆಕ್ಸ್ಟ್ ಈಗ ಆಲ್ರೆಡಿ ಇವತ್ತು 29, ಇನ್ನೂ 2 ದಿವಸ 3 ತಿಂಗಳು ಆಗೋಗ್ಬಿಡುತ್ತೆ ಸರ್. ನಮಗೆ ಭಾಳ ಸಮಸ್ಯೆ ಆಗ್ತಾಯಿದೆ ಈ ಅಮೌಂಟ್ ಬರೋದು. ಕೇಳಿದರೆ ಅವರು ಎಲ್ಲರೂ ಒಂದಕ್ಕೊಂದು ಉತ್ತರ ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಿನ್ನೆ ಅವರು ಸ್ಪಷ್ಟನೆ ಕೊಡೋದು ಕೇಂದ್ರ ಸರ್ಕಾರದಿಂದ ಬರ್ತಾಯಿಲ್ಲ, ರಾಜ್ಯ ಸರ್ಕಾರ ನಾವೆಲ್ಲಿ ಕೊಡೋಣ ಅಂತ ಹೇಳಿದರೆ ನಮ್ಮ ದುಡಿಯೋದು ಹೆಂಗೆ ಸರ್? ನಮಗಿರೋದು 11,500. ಭಾಳಷ್ಟು ಪೇಮೆಂಟ್ ಕೂಡ ಇಲ್ಲ ನಮಗೆ. ಇದರಲ್ಲೇ ನಾವು ಮನೆ ಜೀವನ ನಡೆಸ್ಕೋಬೇಕು, ಮನೆ ಬಾಡಿಗೆ ಕಟ್ಕೋಬೇಕು, ಮಕ್ಕಳದ್ದು ವಿದ್ಯಾಭ್ಯಾಸ ಕೂಡ ನೋಡಬೇಕು, ಮತ್ತು ನೆಕ್ಸ್ಟು ಔಷಧದ ಬಗ್ಗೆನೂ, ಆರೋಗ್ಯದ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು. ಇದು ನಮಗೆ ದುಡಿತಾ ಇರೋವಂಥ ತಕ್ಕಕ್ಕೆ ಪ್ರತಿ ತಿಂಗಳು ಆದರೂ ಒಳ್ಳೆಯದು ಸರ್. ಸಹಾಯಕರಿಗೆ 5,500 ಇದೆ ಸರ್, 5,750 ಇದೆ. ನಮಗೆ 11,500 ಇದೆ ಸರ್. ಜಿಲ್ಲೆಯಲ್ಲಿ ಕೇಳಿದ್ರೆ ಇವಾಗ ಬಂದಿಲ್ಲ, 1 ತಿಂಗಳು ಬಂದಿದೆಯಮ್ಮ, ಅದನ್ನು ನಾವು ಇನ್ನೂ ನಮ್ಮ DD ಆಫೀಸಿಗೆ ಬಂದಿದೆ, ಅದು ನೋಡಬೇಕು ಯಾವ ತಿಂಗಳೈತೆ ಅಂತಂದು ಇದೇ ಥರ ಹೇಳ್ಕೊತ ಹೋಗ್ತಾರೆ ಸರ್. ಆಮೇಲೆ ಯಾವುದೇ ಕಾರಣಕ್ಕೆ ಈಗ ಲೆಕ್ಕದ ಪ್ರಕಾರ ನೋಡಿದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಷ್ಟೋ 4-5 ವರ್ಷ ಆಯಿತು ರಿಜಿಸ್ಟ್ರ್ಗಳಿಲ್ಲ. ಖರೀದಿನ ನಾವು ಕಾರ್ಯಕರ್ತರೇ ಖರೀದಿ ಮಾಡ್ಬೇಕಂತ ಪರಿಸ್ಥಿತಿ ಬಂದಿದೆ ಬರೆಯೋಕೆ. ನಾವು 150 ಈ ಥರ ಕೊಟ್ಟರೆ ನಮ್ಮ ಪೇಮೆಂಟ್ ಇಲ್ದಲ್ಲೇ ನಾವು ಎಲ್ಲಿ ಖರೀದಿ ಮಾಡೋಕ್ಕಾಗುತ್ತೆ ಹೇಳಿ ಸರ್? ಅದರೊಳಗೆ ಅಂಗನವಾಡಿ ಕಾರ್ಯಕರ್ತರ ಪೇಮೆಂಟು ಸಹ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಇಲ್ಲ, ಪ್ರತಿ 3 ತಿಂಗಳಿಗೊಮ್ಮೆ ನಮಗೆ ಸರ್ಕಾರದಿಂದ ಬಜೆಟ್ ಬರುತ್ತೆ. ಸಾಮಾನ್ಯವಾಗಿ 3 ತಿಂಗಳಿಗೊಮ್ಮೆ ನಮ್ಮದು ಏಪ್ರಿಲ್ ಮೇದಲ್ಲಿ ಇರಲ್ಲ, ಜೂನಲ್ಲಿ ಬಂದಾಗ ಹಿಂದಿಂದ ಏಪ್ರಿಲ್ ಹಿಡ್ಕೊಂಡು ಹಾಕಿರ್ತೀವಿ. ನಂತರ ಜುಲೈ ಆಗಸ್ಟದೆಲ್ಲ ಈಗ ಹಾಕ್ತಾಯಿದ್ದೀವಿ, ಪೂರ್ಣ ಹಾಕಿದ್ದೀವಿ. 3 ತಿಂಗಳು ಬಜೆಟ್ ಯಾವುದೇ ಕೊರತೆ ಇಲ್ಲ. ಈಗ ಇಲಾಖೆಯಿಂದ ಒಂದಿಷ್ಟು ಅನುದಾನವನ್ನು ಖಜಾನೆಗೆ ಹೋದರೂ ಸಹ ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ನೂ 15-20 ದಿನ ಬೇಕಾಗ್ತದೆ ಅನ್ನೋದು. ಆದರೆ ಏನು ಪ್ರತಿ ತಿಂಗಳು ಅದನ್ನು ಅವರಿಗೆ ವೇತನವನ್ನು ನೀಡಿದರೆ ಈ ತೊಂದರೆ ಎಲ್ಲದೇ ಇರುವುದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಇದಕ್ಕೆ ಏನು ಸರ್ಕಾರ ಏನಿದೆ ಅನುದಾನವನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಬೇಕು ಅನ್ನೋದು ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 1960 ಅಂಗನವಾಡಿಗಳಿದ್ದು ಅಷ್ಟೇ ಪ್ರಮಾಣದಲ್ಲಿ ಕಾರ್ಯಕರ್ತರು ಮತ್ತು ಸಹಾಯಕರಿದ್ದಾರೆ. ಅವರಿಗೆ ಕೊಡುವಂಥ ಏನು ಅತ್ಯಲ್ಪ ಏನು ವೇತನ ಇದೆ, ಆ ವೇತನ ಗೌರವಧನ ಇದೆ, ಆ ಗೌರವಧನವನ್ನು ಕೊಡಲು ಇವತ್ತು ಇಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸಂಕಷ್ಟವನ್ನು ಅನಿಸ್ತಾ ಇದ್ದಾರೆ. ನಾವು ಜೀವನ ನಿರ್ವಹಣೆ ಕಷ್ಟ ಆಗ್ತಾ ಇರುವಂಥ ಕಾರಣಕ್ಕಾಗಿ ನಾವು ಯಾರಿಗೆ ಹೇಳಬೇಕು ಅನ್ನುವಂಥ ಸ್ಥಿತಿ ಇದೆ. ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಅವರು ಹೇಳೋದು, ನಮಗೆ ಬೇರೆ ಬೇರೆ ಕಾರಣಕ್ಕಾಗಿ ನಮಗೆ ಖರ್ಚುಗಳಿವೆ, ಆ ಖರ್ಚುಗಳನ್ನು ನಿರ್ವಹಣೆ ಮಾಡೋದೇ ಕಷ್ಟ ಆಗ್ತಾ ಇದೆ. ನೀವು ಯಾವುದೇ ಯೋಜನೆ ಕೊಡಿ, ಆದರೆ ನಮಗೆ ಬೇಗನೆ ಅಲ್ಲಿ ವೇತನ ಕೊಡಿ ಅನ್ನುವಂಥ ಮಾತಿದೆ. ಈಗಲಾದರೂ ಸರ್ಕಾರ ಕೇವಲ ಅದನ್ನು ಸಾಬು ಹೇಳೋಕ್ಕಿಂತ ಮೊದಲು ಅವರಿಗೆ ವೇತನ ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪುರ್, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.